ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಒಂದು ಈಸಿಯಾಗಿ ನೀವು ಮನೆಯಲ್ಲೇ ಬರ್ಗರ್ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಅದರಲ್ಲೂ ಆಲೂ ಟಿಕ್ಕಿ ಬರ್ಗರು ತುಂಬಾ ರುಚಿಯಾಗಿ ಸಿಂಪಲ್ಲಾಗಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟವಾಗುವಂಥ ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಅಥವಾ ಸಂಡೇ ಸ್ಪೆಷಲ್ ಆಗಿ ಸಹ ಮಾಡ್ಕೊಂಡು ತಿನ್ಬೋದು. ಇದು ಯಾವ ರೀತಿ ಮಾಡೋದು, ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡ್ಕೊಬರೋಣ. ಇಲ್ಲಿ 1/4 kg ಆಗೋಷ್ಟು ಆಲೂಗಡ್ಡೆನ ನಾನು ಕುಕ್ಕರಲ್ಲಿ ನೀರು ಹಾಕಿ 2 ವಿಸಿಲ್ ಕೂಗಿಸಿ ಬೇಯಿಸಿ ಸಿಪ್ಪೆ ತೆಗೆದಿಟ್ಟಿದ್ದೀನಿ. ಇದು ನಾರ್ಮಲ್ ಅಂಗಡಿಯಲ್ಲಿ ಸಿಗುವಂಥ ಬರ್ಗರ್ ಬನ್ನು, ಇದಿಲ್ಲಾಂದರೆ ಬೇಕರಿಯಲ್ಲಿ ಸಿಗುವಂಥ ಬನ್ನು ಯೂಸ್ ಮಾಡ್ಕೊಳ್ಳಿ. 2 ಬರ್ಗರ್ ಬನ್ ತೊಗೊಂಡಿದ್ದೀನಿ. 1 ಟೀ ಸ್ಪೂನ್ ಗರಂ ಮಸಾಲ, ಅರ್ಧ ಟೀ ಸ್ಪೂನ್ ಅರಿಶಿನ, 1 ಟೀ ಸ್ಪೂನ್ ಖಾರದ ಪುಡಿ, 1 ಟೀ ಸ್ಪೂನ್ ಜೀರಿಗೆ ಪುಡಿ, 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಿಟ್ಟು, 2 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 1 ಕಪ್ ಆಗೋಷ್ಟು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಕಪ್ ಆಗೋಷ್ಟು ಎಲೆಕೋಸು ಕಟ್ ಮಾಡಿರೋದು, 1/4 ಕಪ್ ಆಗೋಷ್ಟು ಕ್ಯಾರೆಟ್ನ ಕಟ್ ಮಾಡಿದ್ದೀನಿ, ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪುಡಿ, 1 ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ, 1 ಟೊಮೊಟೊನ ಸ್ಲೈಸ್ ಮಾಡಿಟ್ಟಿದ್ದೀನಿ, 1 ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು, 2 ಟೀ ಸ್ಪೂನ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟು, 4 ಬೀನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1/4 ಕಪ್ ಆಗೋಷ್ಟು ಹಸಿ ಬಟಾಣಿ ತೆಗೆದಿಟ್ಕೊಂಡಿದ್ದೀನಿ. ಇದಿದ್ದರೆ ಯೂಸ್ ಮಾಡಿ, ಇಲ್ಲಾಂದರೆ ಪರವಾಗಿಲ್ಲ. ಇಲ್ಲಿ ನಾನು ಚೀಸ್ ತೊಗೊಂಡಿದ್ದೀನಿ, ಸ್ಲೈಸಸ್ ಬರುತ್ತಲ್ಲ ಸ್ಕ್ವಯರ್ದು, ಅದು ತೊಗೊಂಡಿದ್ದೀನಿ. ಕೊತ್ತಂಬರಿ ಸ್ವಲ್ಪ. ಇಲ್ಲಿ ನಾನು ಬರ್ಗರ್ ಸಾಸ್ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಯಾವುದು ಅನುಕೂಲ ಇದೋ ಅದನ್ನೇ ಯೂಸ್ ಮಾಡ್ಕೋಬೋದು. ವಿಡಿಯೋ ಪೂರ್ತಿ ನೋಡಿ ಹೇಳ್ತೀನಿ. ಅರ್ಧ ಕಪ್ಪು ಬ್ರೆಡ್ ಕ್ರಮ್ಸು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಈಗ ನಾನು ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೆ 2 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಹಸಿ ಬಟಾಣಿ ಇಲ್ಲ ಅಂದರೆ ನೀವು ಮನೇಲಿರೋಂಥ ಒಣ ಬಟಾಣಿನೇ ನೆನೆ ಹಾಕಿ ಪಾತ್ರೆಯಲ್ಲಿ ಅಥವಾ ಇಲ್ಲಾಂದರೆ ಕುಕ್ಕರಲ್ಲಿ ಆಲೂಗಡ್ಡೆ ಬೇಯಿಸ್ತಿರಲ್ಲ ಅದ್ರ ಜೊತೆನೇ ಬೇಯಿಸಿ ಯೂಸ್ ಮಾಡ್ಕೊಬೋದು. ಈಗ ಇದಕ್ಕೆ ಬೀನ್ಸು, ಕ್ಯಾರೆಟ್ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. 1 ನಿಮಿಷವರೆಗೂ ಫ್ರೈ ಮಾಡ್ಕೊಳ್ಳೋಣ. ಎಲ್ಲನೂ ಆದಷ್ಟು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ, ಆವಾಗ ಬೇಯೋದಕ್ಕೆ ಟೈಮ್ ತಗೊಳ್ಳೋದಿಲ್ಲ, ಬೇಗನೆ ಬೆಂದ್ಕೊಳ್ಳುತ್ತೆ. ದೊಡ್ಡದಾಗಿ ಕಟ್ ಮಾಡಿದ್ರೆ ಬೇಯೋದಕ್ಕೆ ಟೈಮ್ ತಗೊಳುತ್ತೆ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಎಲೆಕೋಸು ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ತರಕಾರಿ ಎಷ್ಟಿರುತ್ತೋ ಅದರಲ್ಲೇ ಯೂಸ್ ಮಾಡ್ಕೊಳ್ಳಿ. ಇಷ್ಟು ಹಾಕ್ಬೇಕಂತನೂ ಏನಿಲ್ಲ. ಕ್ಯಾರೆಟು ಬೀನ್ಸ್ ಇದ್ರೆ ಅದು ಹಾಕ್ಕೊಬೋದು, ಅಥವಾ ಕ್ಯಾರೆಟ್ ಎಲೆಕೋಸು ಇದ್ರೆ ಅದು ಹಾಕ್ಕೊಬೋದು, ಅಥವಾ ನೀವು ಬೇರೆ ಈರುಳ್ಳಿ ಟೊಮೊಟೊ ಯೂಸ್ ಮಾಡಿ ಸಹ ಮಾಡ್ಕೊಬೋದು. ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಆ ಥರ. ಸೊ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ನಿಮಗೆ ಇಷ್ಟ ಇಲ್ಲಾಂದರೆ ಚಿಕ್ಕ ಚಿಕ್ಕದಾಗಿ ಸಹ ಕಟ್ ಮಾಡಿ ಹಾಕ್ಕೊಬೋದು. ಇದ್ರ ಜೊತೆಗೆ ಖಾರದ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಅರಿಶಿನ ಪುಡಿ ಇಷ್ಟು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ, ತರಕಾರಿ ಬೇಯೋದಿಲ್ಲ, ಬೇಗನೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಇವಾಗ ಇದನ್ನು ಏನಿಲ್ಲ ಅಂದರೆ 3 ನಿಮಿಷವರೆಗೂ ಫ್ರೈ ಮಾಡಿದ್ದೀನಿ. ಈಗ ಇದು ಅರ್ಧ ಭಾಗ ಬೆಂದಿರುತ್ತೆ. ಪೂರ್ತಿ ಬೇಯಬೇಕಂದ್ರೆ ಇಲ್ಲೊಂದು 1/4 ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತೀನಿ. ಆ ನೀರು ಪೂರ್ತಿ ಡ್ರೈ ಆಗೋವರೆಗೂ ಬೇಯಿಸ್ಕೊಬೇಕು, ಆವಾಗ ತರಕಾರಿ ಬೇಯುತ್ತೆ. ಇಲ್ಲಾಂದರೆ ಅದು ತರಕಾರಿ ಬೇಯೋದಿಲ್ಲ, ಅರ್ಧ ಬೆಂದಿರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಇವಾಗ ಆಲ್ಮೋಸ್ಟ್ ಅದು ರೆಡಿಯಾಗಿದೆ. ಸೊ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಈಗ ಒಂದು ಬೌಲ್ಗೆ ನಾನು ಮೈದಾ ಹಿಟ್ಟು, ಕಾರ್ನ್ಫ್ಲೋರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪೆಪ್ಪರ್ ಪುಡಿ ಇದೆಲ್ಲ ಹಾಕ್ಕೊಂಡು ಒಂದು ಪೇಸ್ಟ್ ರೆಡಿ ಮಾಡ್ಕೊತೀನಿ. ನಾವೇನು ಆಲೂ ಟಿಕ್ಕಿ ರೆಡಿ ಮಾಡಿರ್ತೀರೋ ಅದನ್ನು ಡಿಪ್ ಮಾಡಿ ಎಣ್ಣೆಲಿ ಫ್ರೈ ಮಾಡಬೇಕಲ್ಲ, ಅದಕ್ಕೆ ಈ ಪೇಸ್ಟು. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಪೇಸ್ಟ್ ರೆಡಿ ಮಾಡ್ಕೊತೀನಿ. ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ಇದರಲ್ಲೂ ಉಪ್ಪು ಹಾಕಿರ್ತೀನಿ ಮತ್ತು ಆಲೂ ಫ್ರೈ ಮಾಡುವಾಗ ಹಾಕ್ಕೊಂಡಿರ್ತೀನಿ. ಸೊ ಇವಾಗ ಪೇಸ್ಟ್ ರೆಡಿಯಾಗಿದೆ. ಈ ತರಕಾರಿ ಫ್ರೈ ಏನು ಮಾಡಿದ್ನೋ ಅದು ಪೂರ್ತಿ ಡ್ರೈ ಆಗಿ ಇದನ್ನು ತಣ್ಣಗೆ ಹಾಕಿಬಿಡಬೇಕು. ಸೊ ತಣ್ಣಗಾದ್ಮೇಲೆ ಇದನ್ನು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಬಿಸಿ ಇರೋವಾಗ ಹಾಕೊಳ್ಳೋಕೆ ಹೋದರೆ ತೆಳುವಾಗಿಬಿಡುತ್ತೆ, ಆವಾಗ ನಿಮಗೆ ಉಂಡೆ ಕಟ್ಟಕ್ಕೆ ಬರೋದಿಲ್ಲ. ಇವಾಗ ಇದಕ್ಕೆ ಕೊತ್ತಂಬರಿ ಮತ್ತು ಬೇಯಿಸಿರೋಂಥ ಆಲೂಗಡ್ಡೆನ ಚೆನ್ನಾಗಿ ಕೈಯಲ್ಲಿ ಸ್ಮ್ಯಾಚ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ನೋಡ್ಕೊಳ್ಳಿ, ತೆಳುವಾಗಿದ್ದರೆ ನಿಮಗೆ ಉಂಡೆ ಕಟ್ಟಕ್ಕೆ ಬರೋದಿಲ್ಲ, ಕ್ರ್ಯಾಕ್ ಬಂದುಬಿಡುತ್ತೆ. ಬೈ ಚಾನ್ಸು ತೆಳ್ಳಗಾಯಿತು ಅನಿಸಿದ್ರೆ ಇದ್ರ ಜೊತೆಗೆ ಬ್ರೆಡ್ ಕ್ರಮ್ಸು ಅಥವಾ ಒಂದು ಸ್ವಲ್ಪ ಮೈದಾ ಹಿಟ್ಟು, ಕಾರ್ನ್ಫ್ಲೋರ್ ಆದರೂ 2 ಟೇಬಲ್ ಸ್ಪೂನ್ ಮಿಕ್ಸ್ ಮಾಡ್ಕೊಳ್ಳಿ, ಆವಾಗ ಗಟ್ಟಿ ಬರುತ್ತೆ. ಗಟ್ಟಿ ಅಂದರೆ ಸ್ವಲ್ಪ ಮಂದ ಇರಬೇಕು, ತೀರಾ ತೆಳ್ಳಗಿರಬಾರ್ದು. ಸೊ ಇವಾಗ ನೋಡ್ತಾ ಇರ್ಬೋದು, ಇಷ್ಟು ಮಂದ ಇದ್ದರೆ ಸಾಕು, ತೀರಾ ತೆಳ್ಳಗಿರಬಾರ್ದು. ನೋಡಿ, ಇವಾಗ ಈ ಉಂಡೆ ಕಟ್ಟೋ ಥರ ಇರಬೇಕು. ಸೊ ಬ್ರೆಡ್ ಕ್ರಮ್ಸ್ ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಕೊಬೋದು. ಬ್ರೆಡ್ನ ತಂದು ಹೆಂಚು ಮೇಲೆ ರೋಸ್ಟ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಬೋದು. ಇವಾಗ ಇದನ್ನು ಉಂಡೆ ಕಟ್ಕೊಂಡಿದ್ನಲ್ವ, ಈ ಪೇಸ್ಟಲ್ಲಿ ಇವಾಗ ಬ್ರೆಡ್ ಕ್ರಮ್ಸ್ನ ನಾನು ಎತ್ತಿಟ್ಕೊಂಡಿದ್ದೀನಿ. ಅದನ್ನು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಆಲೂನ ಟಿಕ್ಕಿ ಶೇಪ್ಗೆ ಮಾಡ್ಕೊಳ್ಳಿ. ರೌಂಡ್ ಶೇಪಿಗೆ ಮಾಡಿಕೊಂಡು ಈ ಮೈದಾ ಕಾರ್ನ್ಫ್ಲೋರ್ದು ಏನಿದೆ ಆ ಪೇಸ್ಟಲ್ಲಿ ಡಿಪ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಆ ಬ್ರೆಡ್ ಕ್ರಮ್ಸ್ ಅನ್ನೋದು ಮೇಲೆ ಅಂಟ್ಕೊಳ್ಳುತ್ತಲ್ವ, ಆವಾಗ ಎಣ್ಣೆಲಿ ಫ್ರೈ ಆದಾಗ ಅದು ಬರ್ಗರ್ ತಿನ್ನೋವಾಗ ನಿಮಗೆ ಆ ಕ್ರಿಸ್ಪಿನೆಸ್ ಗೊತ್ತಾಗುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಕಡಿಮೆ ತರಕಾರಿಯಿಂದನೇ ನೀವು ಮಕ್ಕಳಿಗೆ ಈ ಥರ ಮಾಡಿಕೊಡಿ. ಸೊ ಬ್ರೆಡ್ಡಲ್ಲೂ ಸಹ ಮಾಡ್ಕೊಬೋದು ನೀವು, ಆದರೆ ಇದು ಬರ್ಗರ್ ಆಗಿರೋದ್ರಿಂದ ಬರ್ಗರ್ ತೋರಿಸ್ತಾ ಇದ್ದೀನಿ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ, ಎಣ್ಣೆನಲ್ಲಿ ಹಾಕ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಬೇಕು ನೀವು.
ನೋಡಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಬೈ ಚಾನ್ಸ್ ನೀವು ಮಾಡಿರೋಂಥ ಆಲೂ ಟಿಕ್ಕಿ ಪಲ್ಯ ಏನಿದೆ ಅದು ಉಳಿದಿದ್ರೆ ಅದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಬಜ್ಜಿ ಹಿಟ್ಟು ಥರ ಕಳಿಸ್ಕೊಂಡು ಅದರಲ್ಲಿ ಬೋಂಡ ಥರನೂ ನೀವು ಮಾಡ್ಕೊಬೋದು, ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅಥವಾ ಈ ಥರನೇ ಟಿಕ್ಕಿ ಥರನೂ ನೀವು ಮಾಡ್ಕೊಂಡು ತಿನ್ಕೊಬೋದು. ಸೊ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಾ ಇರ್ಬೋದು. ಇವಾಗ ಇದನ್ನೊಂದು ಪ್ಲೇಟ್ ಮೇಲೆ ಇಟ್ಕೊಂಡು ಇದು ಬಿಸಿ ಇರೋವಾಗೇ ನಾನು ಅದ್ರ ಮೇಲೆ ಚೀಸ್ ಇಟ್ಕೊತೀನಿ. ನೀವು ನಾರ್ಮಲ್ಲು ತಿನ್ನೋವಂಥ ಚೀಸ್ ಯಾವುದಾದ್ರೂ ಆಗ್ಬೋದು, ಅದನ್ನು ತುರಿದು ಹಾಕ್ಕೊಬೋದು, ಇಲ್ಲಾಂದರೆ ಈ ಥರ ಸಿಗುತ್ತಲ್ಲ ಅದನ್ನು ಹಾಕ್ಕೊಬೋದು. ಆ ಬಿಸಿನಲ್ಲಿ ಹಾಕಿದ್ರೆ ಸ್ವಲ್ಪ ಮೆಲ್ಟ್ ಆಗುತ್ತೆ, ತಿನ್ನೋವಾಗ ನಿಮ್ಗೆ ಆ ಟೇಸ್ಟ್ ಅನ್ನೋದು ಗೊತ್ತಾಗುತ್ತೆ. ನೋಡಿ ಈ ಬರ್ಗರ್ ಬನ್ನಿಗೆ ನಾನು ಬರ್ಗರ್ ಸಾಸ್ ಅಂತ ಅಂಗಡಿಗಳಲ್ಲಿ ಸಿಗುತ್ತೆ, ಅದಿಲ್ಲಾಂದರೆ ಪರವಾಗಿಲ್ಲ, ತಲೆ ಕೆಡಿಸ್ಕೋಬೇಡಿ. ಮನೆಯಲ್ಲಿರುವಂಥ ಟೊಮೊಟೊ ಸಾಸು, ಚಿಲ್ಲಿ ಸಾಸು ಅಥವಾ ಮಯೋನಿ ಸಾಸು 3 ಇರುತ್ತಲ್ವ, ಅದನ್ನು ಮಿಕ್ಸ್ ಮಾಡಿ ಕೂಡ ಮಾಡ್ಕೊಬೋದು. ಅಥವಾ ಬೇರೆ ಮಯೋನಿ ಸಾಸಲ್ಲೇ ಮಾಡ್ಕೊಬೋದು, ಅಥವಾ ಬೇರೆ ಟೊಮೊಟೊ ಸಾಸಲ್ಲೂ ನೀವು ಸರ್ವ್ ಮಾಡ್ಕೊಬೋದು. ಯಾವುದು ಸಾಸ್ ಇಲ್ಲ ಅಂದರೆ ಗ್ರೀನ್ ಚಟ್ನಿ ಮಾಡಿಕೊಂಡು ಮನೆಯಲ್ಲಿ ಈಸಿಯಾಗಿ ಅದರಲ್ಲೂ ಮಾಡ್ಕೊಬೋದು, ಅದು ಸಹ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಟೊಮೊಟೊ ನಾನು ಸ್ಲೈಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಬರ್ಗರ್ಗೆ ಅಂತ ಒಂದು ಲೀವ್ಸ್ ಸಿಗುತ್ತೆ, ಅದು ಎಲೆ, ಅದು ಸಿಕ್ಕಿಲ್ಲ ನನಗೆ, ಅದಕ್ಕೋಸ್ಕರ ನಾನು ಬೇರೆ ಈರುಳ್ಳಿ ಟೊಮೊಟೊದಲ್ಲೇ ಮಾಡ್ತಾಯಿದ್ದೀನಿ. ಕೆಲವೊಂದು ಬರ್ಗರಲ್ಲಿ ನೀವು ನೋಡಿರ್ತೀರ, ಅದು ನೋಡೋಕ್ಕೆ ಎಲೆಕೋಸ್ಕರನೇ ಇರುತ್ತೆ ತಿನ್ನೋದಕ್ಕೆ. ಸೊ ಇವಾಗ ಇದನ್ನು ಟಿಕ್ಕಿ ಇಟ್ಬಿಟ್ಟು ಸರ್ವ್ ಮಾಡ್ಕೊಳ್ಳೋದಷ್ಟೇ, ತುಂಬಾ ಸುಲಭವಾಗಿ ಮಾಡ್ಕೊಬೋದು. ಈ ಬರ್ಗರ್ ಬನ್ನು ನಿಮಗೆ ಬೇಕ್ರಿಗಳಲ್ಲಿ ಆನ್ಲೈನಲ್ಲಿ ಕೂಡ ತರಿಸ್ಕೊಬೋದು, ಈಸಿಯಾಗಿ ಸಿಗುತ್ತೆ. ಸೊ ಖಂಡಿತ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ, ನೀವು ಟ್ರೈ ಮಾಡಿ. ಹಾಗೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ರೇಖಾ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.